ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ಮನೆ ಮಧ್ಯೆ ಕುಸುಮ ರೇಖೆ ಬೀಳ್ತಿದೆ. ಹಾಗಿದ್ರೆ ಏನಪ್ಪ ಇದು? ತಾಂಡವ್ಗೆ ಬಿಗ್ ಶಾಕ್ ಕೊಡ್ತಿದಾರಲ್ಲ ಕುಸುಮ. ಓ ಮೈ ಗಾಡ್, ಈ ಕಡೆ ಕುಸುಮ ಹಾಕೋ ಸವಾಲಿಗೆ ತಾಂಡವ್ ಹಾಗೆ ಕುಸ್ತು ಹೋಗ್ಬೇಕಾಗತ್ತೆ. ಹಾಗಿದ್ರೆ ಏನಪ್ಪ ಆಗ್ತದೆ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ರೀತಿ ಕುಸುಮ ಅವರು ಮಸ್ಟ್ ಸ್ಟ್ರೂ ಕೊಡೋದಕ್ಕೆ ಕಾರಣ ಏನು? ತಾಂಡವ್ಗೆ ಸ್ಟ್ರೂ ಹೊಡೆದ್ಬಿಡ್ತಲ್ಲಪ್ಪ. ಓ ಮೈ ಗಾಡ್, ಏನಿದು ಕತೆ? ತಾಂಡವ್ ತನಗೆ ತಾನೇ ತಂದ್ಕೊಂಡ್ಬಿಟ್ರಲ್ಲ ತಲೆ ಮೇಲೆ. ಮೊದಲೇ ಭಾಗ್ಯ ಇಷ್ಟ ಇಲ್ಲ ಅಂತ ಸಿಕ್ಕಂಥ ಅವಕಾಶನೇ ಯೂಸ್ ಮಾಡ್ಕೊಳ್ಳೋಕೆ ಮುಂದಾಗ್ಬಿಟ್ರು ತಾಂಡವ್. ಯಾವಾಗ ಮಗ ಸುಳ್ಳು ಹೇಳಿದ್ದ ಅಂತ ಸತ್ಯ ಗೊತ್ತಾಯ್ತು, ಮತ್ತೆ ತಾನು ಹೋಲ್ಡ್ ಮಾಡಿದಂಥ ಆ ಒಂದು ಡಿವೋರ್ಸ್ ವಿಷಯಕ್ಕೆ ರಿಸ್ಟಾರ್ಟ್ ಕೊಡೋಕೆ ಶುರು ಮಾಡಿಕೊಂಡ್ರು. ಮಕ್ಕಳೆಲ್ಲ ನನ್ನನ್ನು ಅವಾಯ್ಡ್ ಮಾಡ್ತಿದ್ರು, ಅಪ್ಪ ಅಮ್ಮ ಅವಾಯ್ಡ್ ಮಾಡ್ತಿದ್ರು. ಬಟ್ ಇದೇ ಒಂದು ವಿಷಯನ ಇಟ್ಕೊಂಡು ಜಬರ್ದಸ್ತಾಗಿ ಮಾತಾಡ್ಬಿಡೋಣ ಅಂದ್ಕೊಂಡು ಎಲ್ಲಿಂದ ಧೈರ್ಯ ಬಂತು, ಇಡೀ ಮನೆ ಮುಂದೆನೆ ಮಗನ ಚೆನ್ನಾಗಿ ಬಾರಿಸಿ ಬೈದು ಎಲ್ಲನೂ ಮಾಡಿ ಮತ್ತೆ ಭಾಗ್ಯನ ಮನೆಯಿಂದ ಹೊರಗಡೆ ಕಳಿಸ್ತೀನಿ, ಡಿವೋರ್ಸ್ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ನಾನು ಭಾಗ್ಯನ ಈ ಮನೇಲಿ ಇರಿಸ್ಕೊಳ್ಳೋದಿಲ್ಲ, ಜೊತೆಗೆ ಈ ಮನೆ ಯಜಮಾನ ನಾನು ಹೇಳ್ದಾಗೆ ಆಗಬೇಕು, ಈ ಭಾಗ್ಯ ಮನೆಯಿಂದ ಹೋಗಲೇಬೇಕು, ನಾನು ಭಾಗ್ಯ ಸಪ್ರೇಟ್ ಆಗ್ತೀವಿ, ಜೊತೆಗೆ ಇನ್ನು ಮುಂದೆ ಯಾರ ಮಾತು ಕೂಡ ಕೇಳಲ್ಲ, ಇನ್ಫ್ಯಾಕ್ಟ್ ಅಪ್ಪನ ಮಾತು ಕೂಡ ನಡೆಯಲ್ಲ, ನನ್ನ ಡಿಸಿಷನ್ ನನ್ನ ಇಷ್ಟ, ಈ ಮಕ್ಳಿಗೂ ಅಪ್ಪ ಅಮ್ಮಗೂ ಲಾಕ್ ಆಗೋ ತಾಂಡವ್ ಇನ್ನಿಲ್ಲ ಅಂತ ಹೇಳಿ ಭಾಗ್ಯನ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡು ಅಂತ ಹೇಳ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಭಾಗ್ಯನ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಮಾಡೋದಿಲ್ಲ. ಏನು ಮಾಡ್ಕೋತೀರಾ ಅಂದಾಗ ಏನು ಮಾಡ್ಕೋತೀನಿ ಅಂತ ಕೇಳ್ತಿದ್ರೆ ಹೌದು, ಕಾನೂನು ಪ್ರಕಾರವಾಗಿ ಉತ್ತರ ಕೊಡ್ತೀನಿ ಅಂತಲೇ ಹೇಳ್ತಾರೆ ಭಾಗ್ಯ. ನಂತರ ಈ ಕಡೆ ಎಲ್ಲಿಂದ ಬಂದು ನಿನ್ಗೆ ಇಷ್ಟು ಧೈರ್ಯ ಅಂತ ಕೇಳ್ತಿದ್ರೆ ನಿಮ್ಮಿಂದಾನೆ. ನಾನು ತಾಂಡವ್ ಸೂರ್ಯವಂಶಿ ಅವರ ಹೆಂಡತಿ, ನನ್ನ ಅತ್ತೆ ಮಾವನಿಂದ, ಈ ತಾಳಿಯಿಂದ, ನನ್ನ ಮಕ್ಕಳಿಂದ, ಇಲ್ಲಿಂದಾನೇ ಧೈರ್ಯ ಬಂದಿದ್ದು ನನಗೆ. ಇದನ್ನೆಲ್ಲ ಇಟ್ಕೊಂಡು ಇವ್ರನ್ನೆಲ್ಲ ಬಿಟ್ಟು ನಾನು ಈ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಕನಸಲ್ಲೂ ಕೂಡ ಅನ್ಕೋಬೇಡಿ. ಯಾಕಂದರೆ ನಿಮಗೆ ಎಷ್ಟು ಈ ಮನೆ ಮೇಲೆ ಅಧಿಕಾರ ರೈಟ್ಸ್ ಇದೆಯೋ ನನಗೂ ಕೂಡ ಅಷ್ಟೇ ಇದೆ. ಈ ಮನೆಗೋಸ್ಕರ ನಾನು ನನ್ನ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದ್ದೀನಿ. ಹಗಲು ರಾತ್ರಿ ಅಂದೆ ನಿದ್ರೆಲೂ ಕೂಡ ಕನ್ವರ್ಸ ಕೆಲಸ ಮಾಡಿದ್ದೀನಿ. ನನ್ನ ಆಸೆ ಖುಷಿಗಳನ್ನ ಬದಿಗಿಟ್ಟು ನನ್ನ ಜೀವನನ ಇಡೀ ಮನೆಗೋಸ್ಕರ ತೆಗೆದಿದ್ದೀನಿ. ಇಡೀ ಮನೆ ಖುಷಿನೇ ನನ್ನ ಖುಷಿ ಅಂತ ಅಂದ್ಕೊಂಡು ಕನಸು ಅಂದ್ಕೊಂಡು ಬದುಕಿದ್ದೀನಿ. ಇವತ್ತು ನೀವು ಹೇಳಿಬಿಟ್ರಿ ಅಂತ ಎಷ್ಟು ವರ್ಷ ಆದಮೇಲೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನನಗೆ ತಲೆ ಕೆಟ್ಟಿಲ್ಲ. ನಿಮಗೆ ಮಕ್ಕಳಾದಾಗ ಸುಮ್ಮನಿದ್ರಿ, ಮದುವೆ ಆದಾಗ ಸುಮ್ಮನಿದ್ರಿ. ಅವಾಗ ನೀವು ಚಿಕ್ಕ ಹುಡುಗ 16 ವರ್ಷ ಅಲ್ವಲ್ಲ, 43 ವರ್ಷ ಇವತ್ತು ಅಂದರೆ ಅವತ್ತು 25ರಿಂದ 26 ವರ್ಷ ಆಗಿರುತ್ತೆ. ಇಷ್ಟ ಇಲ್ಲ ಅಂದರೆ ಅವತ್ತೇ ಹೇಳಬೇಕಿತ್ತು, ಅವತ್ತು ಹೇಳಲಿಲ್ಲ, ಮಕ್ಕಳಾದಾಗ ಹೇಳಲಿಲ್ಲ. ಇವಾಗ ಬಂದುಬಿಟ್ಟು ಇಷ್ಟು ವರ್ಷ ಆಗ್ಬಿಟ್ಟು ನನಗೆ ನೀನು ಬೇಡ ಮನೆಯಿಂದ ಆಚೆ ಹೋಗು ಅಂದರೆ ಹೋಗ್ಬಿಡ್ಬೇಕಾ? ಯಾಕೆ ಹೋಗಬೇಕು ನಾನು? ಇದು ನನ್ನ ಮನೆ, ನನ್ನ ಗಂಡನ ಮನೆ ಅಂದಮೇಲೆ ಅದು ನನಗೂ ಕೂಡ ಸೇರಿದ್ದಾಗಿರತ್ತೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ತಾಂಡವ್ ಅಂತೂ ಓ ಮೈ ಗಾಡ್, ಏನಿದು ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಏನು ಅಂದ್ಕೊಂಡಿದ್ಯಾ? ನೆನೆ ಹೋಗ್ಬಿಟ್ಟು ಎಲ್ಲರ ವಿರುದ್ಧ ಹೋರಾಟ ಮಾಡಿಬಿಟ್ಟು ಎಕ್ಸಾಮ್ ಬರೆದಿಯಲ್ಲ, ಆ ರೀತಿ ಇಲ್ಲೂ ಕೂಡ ಮಾತಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಯಾವುದೂ ಕೂಡ ವರ್ಕೌಟ್ ಆಗಲ್ಲ. ಚಿನ್ನ ಬಟ್ಟೆ ಎಲ್ಲ ಕೂಡ ಇಟ್ಟಿದ್ದೀನಿ, ದುಡ್ಡು ಕೂಡ ಇಟ್ಟಿದ್ದೀನಿ, ಎತ್ಕೊಂಡು ಹೊರಡ್ತಾ ಇರು, ನನಗೂ ಕೂಡ ಸ್ವಲ್ಪ ಮನುಷ್ಯತ್ವ ಇದೆ ಅಂತ ಹೇಳ್ತಾರೆ. ನೀವು ಹೇಳಿದ್ರಿ ಅಂತ ಸತಿ ಹೇಳೋದು, ನಾನು ಡಿವೋರ್ಸ್ ಪೇಪರ್ ಸಿಗ್ನೇಚರು ಹಾಕಲ್ಲ, ಈ ಮನೆಯಿಂದ ಕಾಲಿತ್ತು ಕೂಡ ಕಡಿಯೋದಿಲ್ಲ ಅಂತ ಹೇಳ್ತಿದ್ರೆ ನಿನ್ನ ನಾವು ಕೂಡ ಕಳಿಸೋದಿಲ್ಲ ಭಾಗ್ಯ ಅಂತ ಹೇಳ್ತಾರೆ. ಈ ಮನೆ ಮಹಾಲಕ್ಷ್ಮಿ ಕಣು, ಅವಳು ಇಲ್ಲ ಅಂದರೆ ಏನೂ ಇರಲ್ಲ ಅಂದಾಗ ಹೌದಾ ಈ ಮನೆ ಮಹಾಲಕ್ಷ್ಮಿನ? ಆಯಿತು ಬಿಡಿ, ಇನ್ನು ಮುಂದೆ ಅವಳೇ ದುಡ್ಕೊಂಡು ಬಂದು ನಮ್ಮನ್ನು ಸಾಕಲಿ, ನನಗೂ ಕೂಡ ಗೆದ್ದು ಸಾಕಾಗಿದೆ, ನಾನು ಇನ್ನು ಮುಂದೆ ಮನೇಲಿ ಇತ್ಕೊಂಡ್ಬಿಡ್ತೀನಿ ಅಂತ. ಜೊತೆಗೆ ಈ ಕಡೆ ಭಾಗ್ಯ ಏನೋ ಹೇಳ್ಬಿಟ್ಲು, ಈ ಮನೆ ಜವಾಬ್ದಾರಿನ ನೋಡ್ಕೊಂಡ್ಬಿಟ್ಟಿದ್ದೀನಿ, ನೀವು ಇಡ್ಕೆ ತಂದು ದುಡ್ಡು ಕೊಟ್ಟು ಈ ಮನೆ ಕಟ್ಸಿರ್ಬೋದು, ಆದರೆ ಪ್ರೀತಿಯಿಂದ ತುಂಬಿ ಈ ಮನೆನ ಕಟ್ಟಿರೋದು ನಾನು, ಜವಾಬ್ದಾರಿಯಿಂದ ನೋಡ್ಕೋತಿರೋದು ನಾನು, ನನಗೆ ಅಧಿಕಾರ ಇದೆ ಅಂತ. ಇವಳು ಇದನ್ನೆಲ್ಲ ಹೇಳ್ಬಿಟ್ಲು ಅಂದ ಮಾತ್ರಕ್ಕೆ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ರೆ ಅದು ನಿಮ್ಮ ಭ್ರಮೆ. ಇವತ್ತು ಏನೂ ಕೂಡ ವರ್ಕೌಟ್ ಆಗಲ್ಲ. ಯಾವುದೇ ಕಾರಣಕ್ಕೂ ನಾನು ಸುತಾರಾಮ್ ಭಾಗ್ಯ ಈ ಮನೇಲಿ ಇರೋದಕ್ಕೆ ಅವಕಾಶ ಕೊಡಲ್ಲ. ಅಪ್ಪ ಅಮ್ಮ ನೀವು ಅಡ್ಡ ಬಂದರು ಅಷ್ಟೇನೆ. ಈ ಮನೇಲಿ ದುಡ್ಕೊಂಡು ಬರೋನು ನಾನು, ಯಜಮಾನ ನಾನು ಅಂದಮೇಲೆ ನನ್ನ ಮಾತೆ ಇನ್ನು ಮುಂದೆ ನಡಿಬೇಕು. ನೀವು ತಿನ್ಕೊಂಡು ಕುತ್ಕೋಬೇಕೇ ಹೊರತು ಈ ರೀತಿ ನಮ್ಮ ವಿಷಯಕ್ಕೆಲ್ಲ ತಲೆ ಹಾಕ್ಕೊಂಡು ಅಧಿಕಾರ ಚಲಾಯಿಸ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಮಾತು ಹೇಳ್ತಿದ್ದೀನಿ, ನನಗೆ ಡಿವೋರ್ಸ್ ಬೇಕು, ಅವ್ರ ಜೊತೆ ಬದುಕೋಕ್ಕಿಲ್ಲ, ಇಷ್ಟ ಇಲ್ಲ ಅಂತ. ಆದರೂ ಕೂಡ ಬದುಕು ಅಂತ ಒತ್ತಾಯ ಮಾಡ್ತಿದ್ರಲ್ಲ, ನಿಮ್ಗೆ ಏನು ಹೇಳಬೇಕಮ್ಮ? ಅಹಂಕಾರನ ಸ್ವಲ್ಪ ಬಿಟ್ಬಿಡು. ನೀನು ಅಹಂಕಾರದಿಂದ ನನ್ನ ಇಡೀ ಜೀವನ ಹಾಳಾಗಿದೆ, ಮತ್ತೆ ಹಾಳು ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ಮಾತುಗಳು ಕುಸುಮ ಅವ್ರಿಗೆ ತಲೆ ಕೆಡಿಸ್ಬಿಡುತ್ತೆ. ಮಗ ಇಷ್ಟು ಮಾತಾಡೋ ಬದಲು ಒಂದು ತೊಟ್ಟು ವಿಷಯ ಕೊಟ್ಬಿಟ್ರೆ ಸತ್ತು ಹೋಗ್ಬಿಡ್ಬೋದು ಅಂತ ಅನ್ಕೋತಾರೆ. ನಂತರ ಗಂಡನ ಕರ್ಕೊಂಡೋಗಿ ನಮ್ಮ ಸೊಸೆನ ಮನೇಲಿ ಉಳಿಸ್ಕೋಬೇಕು, ಅದಕ್ಕೋಸ್ಕರ ನಾನು ಒಂದು ಉಪಾಯ ಮಾಡಿದ್ದೀನಿ, ನೀವು ಅದಕ್ಕೆ ಸಹಕಾರ ಕೊಡ್ತೀರಾ ಅಲ್ವಾ ಅಂತ ಕೇಳಿದಾಗ ಏನು ಹೇಳ್ತಿದ್ಯಾ ಕುಸುಮ? ನಮ್ಮ ಮನೆ ಮಗಳು ಆಕೆ ಸೊಸೆ ಅಲ್ಲ, ಅವಳು ನಮ್ಮ ಮನೆಯಿಂದ ಆಚೆಗೆ ಹೋಗಲೇಬಾರ್ದು, ನನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಎಲ್ಲನೂ ಕೂಡ ಮಾಡ್ತೀನಿ ಅಂತ ಹೇಳಿದಾಗ ಈ ಗಲಾಟೆಲಿ ನನಗೊಂದು ಐಡಿಯಾ ಬಂತು. ನಮ್ಮ ಮಗ ಯಾರ ಮಾತು ಕೇಳ್ತಿಲ್ಲ, ಅವನ ಅಹಂಕಾರ ಜಾಸ್ತಿ ಆಗಿದೆ. ಅವನ ಅಹಂಕಾರನ
ಇಳಿಸ್ಬೇಕು ಅಂದರೆ ಇದನ್ನು ಬಿಟ್ಟರೆ ನಮಗೆ ಬೇರೆ ಹಾದಿ ಇಲ್ಲ ಅಂದಾಗ ಏನು ಹಾದಿ ಅದು? ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಇಷ್ಟು ವರ್ಷ ಮನೇನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿರೋ ನೀನು ಏನೇ ಮಾಡಿದ್ರೂ ಒಳ್ಳೇದೇ ಮಾಡ್ತೀಯ ಅಂತ ನಂಬಿಕೆ ಇದೆ ಅಂತ ಧರ್ಮ ಅಂಕಲ್ ಹೇಳ್ತಾರೆ. ಆದರೂ ಕೂಡ ಗಂಡನ ಒಂದು ಪರ್ಮಿಷನ್ ಕೇಳಬೇಕು ಅನ್ನೋ ಒಂದು ಸಂಸ್ಕಾರ ಕುಸುಮ ಅವ್ರಿಗಿದೆ, ಬೇರೆ ಹೇಳೋ ಅವ್ರಿಗಿಲ್ವಾ? ಖಂಡಿತ ಇದೆ. ಹಾಗಾಗಿ ಡಾಕ್ಯುಮೆಂಟ್ಸ್ ತೆಗಿತಾರೆ. ಯಾಕೆ ಇದನ್ನು ತೆಗ್ದೆ ಅಂದಾಗ ಇದನ್ನು ಬಿಟ್ಟರೆ ನಮಗೆ ಬೇರೆ ಹಾದಿ ಇಲ್ಲ ರೀ, ಇದನ್ನೇ ನಾವು ಮಾಡಬೇಕು ಅಂತ ಹೇಳ್ತಾರೆ. ಸರಿ ಅಂತ ಅವರು ಕೂಡ ಒಪ್ಕೋತಾರೆ. ಇಲ್ಲಿ ತಾಂಡವ್ ಭಾಗ್ಯನ ಮನೆ ಬಿಟ್ಟು ಹೋಗಬೇಕು ಅಂತಿದ್ರೆ, ಹೌದು ತಾಂಡವ್ ನೀನು ಹೇಳಿದ ನಿಜ, ಭಾಗ್ಯ ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಬಾರ್ದು, ಅವಳು ಈ ಮನೆಯಿಂದ ಅವಳು ಮನೆಗೆ ಹೋಗಲೇಬೇಕು ಅಂತ ಹೇಳ್ತಿದ್ದಾಗೆ ತಾಂಡವ್ಗೆ ಫುಲ್ ಖುಷಿ ಆಗ್ಬಿಡತ್ತೆ. ನಂತರ ಆ ಕಡೆ ಕುಸುಮ ಅವರಂತೂ ಮಾತಾಡ್ತಿರೋ ಮಾತುಗಳನ್ನ ಕೇಳಿ ಭಾಗ್ಯ ಶಾಕ್ ಆಗ್ತಿದ್ದಾಳೆ. ನಂತರ ಈ ಕಡೆ ಒಂದು ರಂಗೋಲಿ ಪುಡಿನ ತಂದು ಮನೆ ಮಧ್ಯೆ ಲೈನ್ ಹಾಕ್ತಾರೆ. ನೋಡು ತಾಂಡವ್, ಈಗ ಭಾಗ್ಯ ನಿನ್ನ ಮನೆಯಿಂದ ಅವಳ ಮನೆಗೆ ಹೋಗ್ತಿದ್ದಾಳೆ ಅಂತ ಹೇಳಿ ತಾಂಡವ್ ಜೊತೆ ಇರೋ ಭಾಗ್ಯನ ಕರ್ಕೊಂಡು ಅವ್ರ ಸೈಡ್ಗೆ ಲೈನನ್ನು ದಾಟಿ ಕರ್ಕೊಂಡು ಬರ್ತಾರೆ. ಏನಮ್ಮ ಇದಲ್ಲ, ಇದ್ಯಾವ ಹೊಸ ಡ್ರಾಮಾ ಮಾಡ್ತಿದ್ಯಾ ಅಂದಾಗ, ಡ್ರಾಮಾ ಮಾಡ್ತಿಲ್ಲಪ್ಪ, ಇದು ನಿನ್ನ ಮನೆ ಅಲ್ವಾ, ನೋಡು ಡಾಕ್ಯುಮೆಂಟ್ಸಲ್ಲಿ ಇದು ನಮ್ಮ ಹೆಸರಿಗಿದೆ, ಅಂದಮೇಲೆ ಇದು ನಮ್ಮ ಮನೇನೂ ಕೂಡ ತಾನೆ, ನಿಂದು ನಮ್ಮದು ಮನೆ ಅಂದಮೇಲೆ ಈಗ ಈ ಮನೆ 2 ಭಾಗ ಆಗುತ್ತೆ. ನಮ್ಮ ಮನೇಲಿ ನಮ್ಮ ಸೊಸೆ ನಾವಿರ್ತೀವಿ, ನಿನ್ನ ಮನೇಲಿ ನೀನು ನಿನ್ನ ಮಕ್ಳಿದ್ಕೋ, ನಿನ್ನ ಮಕ್ಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಅಂತ ಗೊತ್ತಿದೆ. ಈಗ ಭಾಗ್ಯ ಬೇಡ ಅಂತಿದ್ಯಲ್ಲ, ನೋಡ್ಕೊ ನಿನ್ನ ಮಕ್ಳನ್ನ ಹೇಗೆ ನೋಡ್ಕೋತೀಯ ಅಂತ ನಾವು ನೋಡ್ಕೋತೀವಿ. ಈಗ ಭಾಗ್ಯ ಇರೋದು ನಿನ್ನ ಮನೇಲಲ್ಲ, ಅವಳ ಮನೇಲಿ. ಅವಳನ್ನ ಸೊಸೆಯಾಗಿ ಕರ್ಕೊಂಡು ಬಂದಿದ್ದು ನಾನು, ನನ್ನ ಸೊಸೆ ನನ್ನ ಮನೇಲಿ ಇರ್ತಾಳೆ. ನಿನ್ನ ಹೆಂಡ್ತಿ ನಿನಗೆ ಬೇಡ ಅಂದರೆ ನನ್ನ ಸೊಸೆ ನನಗೆ ಬೇಕು ಅಂತ ಹೇಳಿ ಇರಿಸ್ಕೋತಾರೆ. ಈ ಕಡೆ ತಾಂಡವ್, ಅಮ್ಮ ನೀನು ತುಂಬಾ ಅತಿ ಆಯಿತು, ಓ ಮೈ ಗಾಡ್, ಈಗ ಹೊಸ ಡ್ರಾಮಾ ಬೇರೆನಾ ಅಂದ್ಕೊಂಡು ತಲೆ ಕಟ್ಸ್ಕೊತಿದ್ದಾನೆ. ಈಗ ಮಕ್ಕಳು ನೋಡ್ಕೋಬೇಕಾ, ಹೇಗಪ್ಪ ನೋಡ್ಕೊಳ್ಳಿ ಅಂತ. ಹಾಗಿದ್ರೆ ಶ್ರೇಷ್ಠಗೆ ಕಾಲ್ ಮಾಡಿ ವಿಷಯ ಗೊತ್ತಾಗ್ತದಾಗೆ ಶ್ರೇಷ್ಠ ಯಾವೊಂದು ಪ್ಲಾನ್ ಮಾಡಬಹುದು. ಆಲ್ರೆಡಿ ಈ ಕಡೆ ತಾಂಡವ್ನ ಹೇಗಾದ್ರೂ ಮಾಡಿ ಮದುವೆ ಆಗಿ ತಾಳಿ ಕಟ್ಟಿಸ್ಕೊಂಡ್ಬಿಡ್ಬೇಕು ಅವ್ನ ಕೈಯಿಂದ ಅಂತ ಅನ್ಕೊಂಡಿರೋ ಶ್ರೇಷ್ಠ ಈ ಒಂದು ಪರಿಸ್ಥಿತಿನೇನಾದ್ರೂ ಯೂಸ್ ಮಾಡಿಕೊಂಡು ತಾಂಡವ್ ಮನೆಗೆ ಹೋಗಿದ್ದೆ ಒಂದು ಹಂಗಾಮನ ಕ್ರಿಯೇಟ್ ಮಾಡೋಕೆ ಮುಂದಾಗ್ತಾಳೆ. ಏನಾಗುತ್ತೆ, ಓ ಮೈ ಗಾಡ್, ಮನೆ 2 ಭಾಗ ಆಗಿದೆ. 2 ಭಾಗ ಆಗಿದ ನಂತರ ಮನೆ ಪರಿಸ್ಥಿತಿ ಹೇಗಿರುತ್ತೆ, ತಾಂಡವ್ ಕತೆ ಏನು, ಮಕ್ಳ ಕತೆ ಏನು, ಏನಾಗುತ್ತೆ, ಈ ಕಡೆ ಭಾಗ್ಯ ಏನು ಮಾಡ್ಬೋದು, ಕುಸುಮ ಮತ್ತೆ ಭಾಗ್ಯ ಸೇರ್ಕೊಂಡು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.